ಲೇ ಮಗಳೇ, ಆ ವ್ಯವಸ್ಥೆ ನನ್ನ ಮಗ ಊರಾಗೆಲ್ಲ ನಮ್ಮ ಬಗ್ಗೆ ಕೆಟ್ಟದಾಗ ಬುಸ್ಕೊಂಬಿಟ್ಟು ಬಂದವನಿ. ಇನ್ನು ಊರಾಗ ನಾವು ಯಾರ ತಾಗ ಹೋಗ್ಬಿಟ್ಟು ನ್ಯಾಯ ಕೇಳಿದ್ರು ಮೆಟ್ನೆಟೇನಿಯ ಬೀಳೋದು. ಯಾರು ನಮಗೆ ಸಹಾಯ ಮಾಡಕ್ಕೆ ಒಪ್ಕೊಳ್ಳೋದಿಲ್ಲ. ನೋಡೆ, ನಿನಗೇನಾದ್ರೂ ನಿನ್ನ ಜೀವನಕ್ಕೆ ಏನಾರ ಒಂದು ದಾರಿ ಮಾಡ್ಕೋಬೇಕು ಅಂದ್ರೆ ಈಗ ಇರೋದು ಒಂದೇ ನಿನ್ನ ದಾರಿ, ಅದೇ ನಿನ್ನ ಮಗ. ನಿನ್ನ ಮಗ ನಿನ್ನ ಜೊತೆ ಇದ್ದಿದ್ರೆ ಇವತ್ತು ನಿನ್ನ ಗಂಡ ಮುಚ್ಕೊಂಡು ನಾವು ಜೀವನಕ್ಕೆ ಅಂತ ತಂದಾಕಿರೋನು ನಿಂದು ಜೀವನ ನಡೆಯೋದು, ನಂದು ಜೀವನ ನಡೆಯೋದು, ಮಗಿಂದು ನಡೆಯೋದು. ಆದರೆ ಇವತ್ತು ನಾವು ಎಲ್ಲ ಕಳ್ಕೊಂಬಿಟ್ವಿ ಅಂದರೆ ಕಾರಣ ನಿನಯ ಇದು. ಏನು ಹೇಳು, ನಾವು ಮೊದಲೇ ನಿನಯ ಎಂಥ ದರಿದ್ರ ಕೆಲಸ ಮಾಡ್ಕೊಬಿಟ್ವಿ ನೋಡು. ಥು, ಏನು ಮಾಡಬೇಕು ಅಂತ ನಿನಗೆ ಅರ್ಥ ಆಯ್ತಿಲ್ಲ ನಂಗಂತೂ. ನೋಡು, ನಿನ್ನ ಮಗ ನಿನ್ನ ಜೊತೆ ಇರೋ ಗಂಟ ನಿನ್ನ ಜೀವನಕ್ಕೆ ಯಾವುದು ತೊಂದರೆ ಬರೋಕ್ಕಿಲ್ಲ. ಇಲ್ಲ ಅಂದರೆ ನೋಡಮ್ಮಿ, ನನಗೂ ವಯಸ್ಸಾಯಿತು, ನಾನು ಯೋಸ್ ದಿನ ಇರ್ತೀನೋ ಏನಾಯ್ತೀನೋ ಗೊತ್ತಿಲ್ಲ. ಈಗ ನಮ್ಮಮ್ಮ ನೋಡು, ನಾನು ಮುಟ್ಬಿಟ್ಟು ಸಾಯ್ತು ಬಿಟ್ಲಿಲ್ವಾ, ಹಾಗೆ ನನಗೆ ನಾನು ಒಂದಿನ ಸತ್ತೋಯ್ತೀನಿ. ಅವಾಗ ನೀನು ಒಬ್ಬಳೇ ಇಡೀ ಭೂಮಿ ಮೇಲೆ ನೆನೆಯ, ನಿನಗೋಸ್ಕರ ಅಂತ ಯಾರೂ ಇಲ್ಲ. ಇದ್ದಿದ್ದಪ್ಪನೂ ಬಿಟ್ಟೋದ. ನಿನಗೋಸ್ಕರ ಅಂತ ಯಾರೂ ಇಲ್ಲ. ನಿನಗೋಸ್ಕರ ಅನ್ನ ಒಂದು ಜೀವ ಐತೆ ಅಂದರೆ ಅದು ನಿನ್ನ ಮಗ ಅಷ್ಟೇ. ನಿನ್ನ ಮಗ ಬಿಟ್ಟು ಇನ್ನು ಯಾರೂ ಇಲ್ಲ ನಿನ್ನ ಜೀವನಕ್ಕೆ. ನೋಡು, ಯೋಚನೆ ಮಾಡು. ಏನು ಯೋಚನೆ ಮಾಡ್ಲಮ್ಮ, ಯಾರನ್ನು ಕೇಳಿದ್ರೆ ಇವಾಗ ನನಗೆ ಮಗನ ವಾಪಸ್ ಕೊಡಿಸ್ತಾರೆ ಹೇಳು? ಯಾರು ಕೊಡಿಸ್ತವ್ರು ಮಗನ? ನನಗೂ ಸಾಕಾಗೋಗ್ಬಿಟ್ಟೈತೆ ಕಣಮ್ಮ. ಮಗ ಎಲ್ಲನೂ ಹೆಂಗಪ್ಪ ಇವಾಗ ವಾಪಸ್ ಇದು ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಲೆ ಕೆಟ್ಟಿಗೆ ಯಾರ್ಯಾಡ್ದು ಬಿಟ್ಟೈತೆ ನಂಗಂತೂ. ಥೋ, ಎಂಥ ಕೆಲಸ ಮಾಡ್ಬಿಟ್ಟ, ಚೀನಾ ಅಂತ ತಿಳ್ಕೊಂಡು ನಾಮ ಹಾಕ್ಬಿಟ್ನಲ್ಲ ಬಡ್ಡಿ ನನ್ನ ಮಗ. ನನಗಂತೂ ನನ್ನ ಜೀವನಕ್ಕೆ ಯಾಕನ ಬಂದ್ಬಿಟ್ಟು ಹೋದ್ನು ಅನ್ನಿಸ್ಬಿಡ್ತೈತೆ ನಂಗಂತೂ. ಈಗ ಏನಾರ ಬೇರೆ ಪಿಲಾನ್ ಇದ್ರೆ ಹೇಳು, ಮಾಡ್ತೀನಿ. ಈಗ ಆಗದಿರೋ ಕೆಲಸ ಬಿಟ್ಬಿಟ್ಟು ಆಗ ಕೆಲಸ ಮಾತಾಡೋಣ. ಅದೇ ಒಂದು ಕೆಲಸ ಮಾಡಬೇಕು. ನಿನ್ನ ಮಗ ಶಿಸ್ವಾರ್ದ ಹತ್ರ ಇತ್ತಾನೆ, ಹೋಗಿ ನೈಸ್ ಮಾಡ್ಬಿಟ್ಟು ಮಗನೇ ಅಂತ ಪ್ರೀತಿಯಿಂದ ಕರ್ಕೊಂಡು ಹೋಗ್ಬಿಡು ಸುಮ್ಕೆನೆಯ. ಅವಾಗ ನೋಡು ಏನು ಮಾಡಂಗವ್ರೆ. ನಿನ್ನ ಮಗಂಗೆ ನಿನ್ನ ಮೇಲೆ ಪಿರುತಿ ಬರಂಗೆ ಮಾಡ್ಕೋಬೇಕು. ಎದು ತಾಯಿ ಅಲ್ವಾ ನೀನೇನಿಯಾ, ಹೆಂಗನ ಮಾಡೋಸಿ ಪಿರುತಿ ಬರಂಗೆ ಮಾಡ್ಕ. ಅವಾಗ ನೋಡಿ ಏನಾಯ್ತದೆ ಅಂತ ಹೇಳ್ಬಿಟ್ಟು ಬಾ, ಶಿಸ್ವಾರ್ದ ಹತ್ರ ಇತ್ತಾನೆ. ನೀಟಾಗಿ ಅವನ್ನ ಕರ್ಕೊಂಡಮ್ಮ ಅಂತ ಕರ್ಕೊಂಡೋಗ್ಬಿಡೋಣ. ಅಲ್ಲಿ ಕರ್ಕೊಂಡೋಗ್ಬಿಟ್ಟು ಒಂಚೂರು ಪಾಕ್ಲೆಟು ಬಿಸ್ಕೆಟು ಕೊಡಿಸ್ಬಿಟ್ಟು ಒಂಚೂರು ನೈಸ್ ಮಾಡ್ಬಿಟ್ಟು ಇಕ್ಕೊಳ್ಳೋಣ. ನೋಡೋಣ ಏನಾಯ್ತದೆ ಏನು ಬಿಡ್ತದೆ ಅಂತ ಹೇಳ್ಬಿಟ್ಟು ನೋಡೋಣ ಅಲ್ವೇ. ಅವನು ನಮ್ಮ ಮನೆಗೆ ಹೊಂದ್ಕೊಂಡು ಅಮ್ಮ ಬೇಕು ಅಂತ ನಿನ್ನ ಜೊತೆನೇ ಇದ್ದ ಅಂದರೆ ನಿನ್ನ ಗಂಡ ಇನ್ನೇನು ಮಾಡಂಗವನೇ. ಅಯ್ಯೋ ಮಗ ಆಟ ಮಾಡ್ತದೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ. ಸರಿ ಕಣಮ್ಮ, ಆಯಿತು. ನೀನೇನು ಮಾಡೋಕ್ಕಾಯ್ತದೆ? ಇರೋದೊಂದೇ ನಿನಗೆ ದಾರಿ ಇರೋದು ನನಗೂ. ನೋಡಿ, ಹೋಗ್ಬಿಟ್ಟು ಸುಮ್ಕೇನಿಯ ಕರ್ಕೊಂಬಿಟ್ಟು ನೆಟ್ಟಿಗೆ ಬರೋಣ ಬಾ. ಶಿಸ್ವಾರ್ತಾಗಿತ್ತಾನೆ. ಇನ್ನೂ ಇಷ್ಟೊತ್ತಾಗಿ ಯಾರೋ ಬಂದಿರೋಕ್ಕಿಲ್ವೋ ನೋಡೋಣ ಬಾ. ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬಂದು ನಾವೇನೇ ಒಂಚೂರು ನೈಸ್ ಮಾಡ್ಬಿಟ್ಟು ಇರಿಸ್ಕೊಂಡ್ರೆ ಆಯಿತು. ಅಲ್ಲ ಊರು ಪಂಚಾಯತಿನಾಗ ಹೆಂಗೆ ಮಕ್ಕ ಹೋದ್ರು ನೋಡ್ದೆ ನಮ್ಮನ್ನ. ಆ ಡಬ್ಬ ನನ್ನ ಮಗ ಚೀನಾ ಬೇವರ್ಸಿ ನನ್ನ ಮಗ ಮಾಡಿರೋ ಕೆಲಸನೇ ಇದೆಯಲ್ಲ ನನಗೆ. ಸರಿಯಾಗಾಯ್ತದೆ, ಬಾಮ ಹೋಗೋಣ. ನೋಡಿ ಇನ್ನು ಶಿಸ್ವರ ಓಪನೇ ಆಗಿಲ್ಲ. ಇನ್ನೂ ಶಿಸ್ವರ ಯಾವಾಗ ಓಪನ್ ಆಯ್ತದೋ ಏನೋ. ಶಿಸ್ವರ ಅಮ್ಮ ಅಂಗಡಿ ತಕ ಹೋಗ್ಬೇಕು ಅಂತ ಬಿರ್ನ ಬಿಟ್ಬಿಟ್ಟು ಹೋಯ್ತು ನೋಡು. ಇಲ್ಲೇ ಕಾಯನ, ಇಲ್ಲ ಇಲ್ಲೇ ಆಟ ಆಡ್ತಿರಣ. ಸರಿನಾ? ಸ್ವಲ್ಪ ಹೊತ್ತಾದ್ಮೇಲೆ ಆಮೇಕಿಂದ ತೆಗಿತಾರಲ್ಲ, ಅವಾಗ ಆಮೇಕಿಂದ ಒಳಗಡೆಗೆ ಹೋಗೋಣ. ಆಯ್ತಣ್ಣ. ನೋಡು, ನಿಂಗೆ ಅವ್ನು ಯಾರೋ ಹೊಡಿತಾನೆ ಅಂತ ಹೇಳ್ತಿದ್ದಲ್ಲ, ನೀನು ಹೇಳು ನನಗೆ ಅವ್ನು ಯಾರು ಹೊಡಿತಾನ. ಇವತ್ತು ಅವನು ಚೆನ್ನಾಗಿ ಹೊಡೆದು ನಾನು ಬುದ್ಧಿ ಕಲಿಸ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ಏನ ಕೇಳಿದ್ರೆ ನಮ್ಮ ಅಣ್ಣ ಅವನೇ, ನಮ್ಮ ಅಣ್ಣಂಗೆ ಹೇಳ್ತೀನಿ ಅಂತ ನೀನು ಧೈರ್ಯವಾಗಿ ಹೇಳು. ಸರಿನಾ? ನಾನು ನೋಡ್ಕೊತೀನಿ. ಸರಿ ಅಣ್ಣ, ಹೇಳು. ಇವಾಗ ಏನು ಆಟ ಆಡೋಣ ಅಣ್ಣ? ಕಣ್ಣ ಮುಚ್ಚಲು ಆಟ ಆಡೋಣ, ಇಲ್ಲ ಅಂತಂದ್ರೆ ಬ್ಯಾರೆ ಎಂಚು ರೈಲು ಬಂಡಿ ಆಟ ಆಡೋಣ. ಏನಾರ ಒಂದು ಆಟ ಆಡೋಣ ಬಾ. ಓಯ್ ಮೊಮ್ಮಗನೇ, ಮುದ್ದು ಪುಟ್ಟ. ಅಯ್ಯೋ ಮುದ್ದು ಮಗನೇ, ಏನೋ ಮಾಡ್ತಿದ್ಯಾ? ಎಷ್ಟು ದಿನ ಆಗಿತ್ತಪ್ಪ ಚಿನ್ನಿ ಬಂಗಾರ ನಿನ್ನ ನೋಡ್ಬಿಟ್ಟು. ಬಾರೋ ಮುದ್ದು ಬಂಗಾರ. ನೀನಂತನೂ ಯಪ್ಪ, ಏನಪ್ಪ ಹಿಂಗೆ ಸರ್ಗೋಗ್ಬಿಟ್ಟಿದ್ಯಾ? ಯಪ್ಪ, ನೀನು ನೋಡಿದ್ರೆ ನೀ ಬೇಜಾರಾಯ್ತದೆ. ಏನ ತಿನ್ನೋದು ಕೊಡ್ತಾಳೋ ಕೊಡಕ್ಕಿಲ್ವ ಅವಳಂತನೂ. ಏನೇ ಆಗಲಿ ನನ್ನ ಮಗನ ನಾನು ನೋಡ್ಕೊಂಡಷ್ಟು ಚಂದಕ್ಕಿನ್ ಯಾರು ನೋಡ್ಕೊತಾರೆ ಹೇಳು? ಯಾಕಪ್ಪ ಹಿಂಗೆ ಸರ್ಗೋಗಿದ್ದೀಗ ಬಂಗಾರಿ, ಚಿನ್ನಿ ಬಂಗಾರಿ? ಬಾಪ ಬಾ, ಹೋಗೋಣ ಬಾ. ಎಲ್ಲಿಗೆ? ಯಾಕ ಬಂಗಾರಿ ಹಿಂಗೆ ಕೇಳ್ತಿದ್ಯಾ? ನಮ್ಮ ಮನೆಗೆ ಹೋಗೋಣ ಬಾರ್ಲಾ. ಅಯ್ಯೋ ಬಂಗಾರಿ, ನಿಂಗೋಸ್ಕರ ಚಾಕ್ಲೇಟು ಬಿಸ್ಕೆಟು ಎಲ್ಲ ತಂದಿದ್ದೀವಿ. ಹೋಗ್ಬಿಟ್ಟು ಅಲ್ಲೇ ತಿನ್ಕೊಂಡು ಆಟ ಆಡ್ಕೊಂಡು ಇರುವಂತೆ ಬಾಪ. ನಿಮ್ಮ ಅಮ್ಮ ನೋಡು ನಿನ್ಗೋಸ್ಕರ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಕರಿಯಾಕೆ ಬಂದವಳೆ ಅಂತ ಹೇಳ್ಬಿಟ್ಟು. ನಿನ್ನ ಮ್ಯಾಲೆ ನಿಮ್ಮ ಅಮ್ಮಂಗೆ ಎಷ್ಟು ಪಿರುತಿ ಗೊತ್ತಾ? ನಿಂಗೆ ಗೊತ್ತಿಲ್ವಾ ನಿಮ್ಮ ಅಮ್ಮ ನಿನ್ನ ಎಷ್ಟು ಪಿರುತಿ ಮಾಡ್ತದೆ ಅಂತ? ಆಂಟಿ, ನಾನು ಬರ್ತೀನಿ. ನಾನು ಕರ್ಕೊಂಡು ಹೋಗಿ ಬಂದಿರೋದು ನನ್ನ ಮಗುನ, ಬೇರೆ ಯಾರನ್ನೋ ಕರ್ಕೊಂಡು ಹೋಗಿ ಬಂದಿಲ್ಲ. ನನ್ನ ಮುದ್ದು ಮಗ ಅಲ್ವಾ ಚಿನ್ನಿ, ಅಲ್ವಾ ಬಂಗಾರಿ? ಅಲ್ವಾ ವಿರಾಟು? ಬಾಪ ಹೋಗೋಣ ಬಂಗಾರಿ, ಬಾಪ ಹೋಗೋಣ. ಅಮ್ಮನ ಜೊತೆ ಹೋಗೋಣ. ಅಮ್ಮ ನಿಂಗೆ ಏನೇನು ಬೇಕೋ ಎಲ್ಲ ತಿನ್ನೋದನ್ನು ಕೊಡಿಸ್ತೈತೆ. ನಿಂಗೆ ಏನು ಬೇಕಪ್ಪ ಬಂಗಾರಿ? ಚಿಪ್ಸ್ ಬೇಕಾ? ಏನು ಬೇಕು ಹೇಳು? ಅಮ್ಮ ಹೇಳೈತೆ ಇಬ್ರು ಜೊತೆಗೆ ಇರಬೇಕು, ಎಲ್ಲೂ ಹೋಗ್ಬಾರ್ದು ನಾವು ಅಂತ ಹೇಳ್ಬಿಟ್ಟು. ನಾವೆಲ್ಲ ಹೋದ್ರೆ ಒಬ್ರೊಬ್ರೆ ಅಮ್ಮ ಬೈತಾರೆ. ನಾನು ಇವನ್ ಜೊತೆನೇ ಇರ್ತೀನಿ. ಏಯ್, ನಿನ್ ಕಡೆ ನೀ ಇರೋದು ಕಲ್ತ್ಕೊಳ. ಓಹೋ, ಏನು ಇವನ್ ಜೊತೆಯಾಗಿದ್ದು ಬಿಡ್ತಾನಂತೆ ಜೊತೆಯಾಗಿ. ಏಯ್ ಸುಮ್ನೋಗು, ಜೊತೆಗಿತ್ತೀನಿ ಅಂತ ಹೇಳ್ತೀಯಾ? ನಮ್ಮ ಮಗುನ್ ನಾವು ಕರ್ಕೊಂಡೋಯ್ತೀವಿ. ನಿನ್ನನ್ನು ಕರ್ಕೊಂಡೋಗಂತ ಅವಶ್ಯಕತೆ ಏನೈತೆ? ಹೋಗಿ ಸುಮ್ಕೆನೆಯಾ? ಅಣ್ಣ
ಏ ಅವನ ಸಿಮೆ ಅಣ್ಣ ಬಾರಲ್ಲ ಸುಮ್ಕೆ ನಿನ್ನ ಸಂದಕ್ ನೋಡ್ಕತೀನಿ ನಾನು. ನೀನ್ ನನ್ನ ಬಂಗಾರಿ ಮುದ್ದು ಅಲ್ವಾ, ನನ್ನ ಚಿನ್ನಿ ಅಲ್ವಾ, ನಿನ್ನ ಸೂಪರ್ ಆಗಿ ನೋಡ್ಕತೀನಿ ಬಾಪ ನಾನು. ಅವ್ರು ಏನ್ ನೋಡ್ಕೊಂಡ್ರ ನಿನ್ನ ಬಂಗಾರಿ? ನೋಡು ನಿಮ್ಮ ಅಮ್ಮ ಅಲ್ವಾ ನಾನು, ನೀನ್ ಎಂತ ಇಷ್ಟಪಡ್ತೀನಿ ಅವಳು ನಾನು. ನಿಂಗೆ ಏನ್ ಬೇಕೋ ಎಲ್ಲ ತಿನ್ನೋದು ಅದು ಇದು ಕೊಟ್ಟು ಎಲ್ಲ ನಾನೇ ತಾನೇ ನೋಡ್ಕೊಳ್ಳೋದು. ನನ್ನ ಮುದ್ದು ಬಂಗಾರಿ ಬಾಪ ಬಾ ಮನ್ಗೋಗನ ಬಾ. ಅಣ್ಣನು ಬೇಡ ತಿಮ್ಮನು ಬೇಡ, ಅವನನ್ನ ಕಟ್ಕ ನಿನ್ಗೇನಾಗ್ಬೇಕು? ಹಾ ಓ ಬಾ ಹೋಗನ್ ಬಾ. ಆಂಟಿ ಇಲ್ಲ ಇಲ್ಲೇ ಇರ್ಬೇಕು. ನಾವು ನಾನು ಶಿಶ್ವಾರಕ್ಕೆ ಬಂದಿದ್ದೀವಿ. ಸುಮ್ಕೇರಿ ನೀವು. ಇಲ್ಲೇ ಇರ್ಲಿ ಅವನು. ಅವನು ಚಿಕ್ಕವನು, ಅವನು ಎದ್ರಕಂತಾನೆ. ಇವನ್ ಯಾರೇ ಇವನು ಹಿಂಗಾಡ್ತಾನೆ? ಓಹೋ ಶಾಂತಮ್ಮನ ಮಗ ಇವನ್ ಆಡ್ತಾನೆ ನೋಡು. ಎತ್ಕ ನಿನ್ ಮಗನ್ ಸುಮ್ಕೇನಿಯ ಪ್ರೀತಿಯಿಂದ ಸುಮ್ಕೇನೆ. ಮೊಮ್ಮಗನೇ ಚಿನ್ನಿ ಬಂಗಾರಿ ಬಾಪ ನಡಿಯಪ್ಪ. ಎದ್ದಳಪ್ಪ ಹೋಗಣ. ನಿನಗೆ ಅಜ್ಜಿ ತಿನ್ನೋದೆಲ್ಲ ತಂದೈತೆ. ಬಾ ಎತ್ಕಳೆ. ಆಂಟಿ ಕರ್ಕೊಂಡು ಹೋಗ್ಬೇಡಿ. ಕರ್ಕೊಂಡು ಹೋಗ್ಬೇಡಿ ಆಂಟಿ. ಇವನೇ ಅವನೇ ಸನಿ ವಕ್ರಸ್ತವನೇ. ಯಪ್ಪ ಇವನ್ದೊಳ್ಳೆ ಕತೆ ಐತಲ್ಲ. ಕರ್ಕೊಂಡೋಗ್ಬೇಡಿ ಇವನೊಳ್ಳೆ ಬಾಡಿ ಗಾರ್ಡ್ ಮಾಡಕ್ ಬಿಟ್ಟವ್ರು ಏನಿಸ್ತದೆ ಇವನ್ಗೆ. ಎತ್ಕೊಂಬ, ಇನ್ನು ಯಾರು ಶಾನೆ ಜನ ಬಂದಿಲ್ಲ. ಎತ್ಕೊಂಬ ಎತ್ಕೊಂಡೋಗ್ ಅಲ್ಲಿ ಕೂರ್ಸನ್ ಸುಮ್ಕೇನೆ. ಅಣ್ಣ ಅಣ್ಣ ಆಂಟಿ ಕರ್ಕೊಂಡು ಹೋಗ್ಬೇಡಿ. ಆಂಟಿ ಕರ್ಕೊಂಡು ಹೋಗ್ಬೇಡಿ. ಇವನು ಮಾತಾಡ್ಬೇಡ, ಅವನ ಹತ್ರ ಏನು ಕೇಳ್ಬೇಡ. ಸುಮ್ಮನೆ ನೆಟ್ಟಿಗೆ ಬಂದ್ಬಿಡು ನೀನು. ಹುಡುಗನ್ ಚಿಕ್ಕ ಹುಡುಗನ್ ದೇವಿ ಮಾತಿ ಅಂತ ಕೇಳ್ತೀಯ. ಬಾ ಎತ್ಕೊಂಡ್ ಬಾ ಸುಮ್ಕೇನಿ. ಕರ್ಕೊಂಡು ಹೋಗಲ್ಲಿ ಕೂರ್ಸ್ಕೊಂಡು ಚೆನ್ನಾಗಿ ತಿನ್ನೋದು ಕೊಡಿಸಿ ಏನಾರ ಒಂಚೂರು ಅವನ ತಲೆ ವಾಸ ಮಾಡೋಣ. ಕರ್ಕೊಂಬ ಬಾರ ವಿಹಾನ್ ಪುಟ್ಟ ಬಾಪ. ಬಾಪ ಬಾಪ ಇಲ್ಲಿ ಕುಂತ್ಕ ಬಾ. ಲೇ ಕೂರ್ಸ್ಕ ಮಗಿನ ಕೂರ್ಸ್ಕೊಂಡು ಮಾತಾಡ್ತಿರೋ. ನಾನು ಏನಾರ ತಿನ್ನಕ್ಕೆ ಎತ್ಕೊಂಡ್ಬಿಟ್ಟು ಬರ್ತೀನಿ. ಮಗಿನ ಕೂರ್ಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಮಾತಾಡಿಸ್ತಿರು ಮಗಿನ. ಅಮ್ಮ ಕಣೋ ಪುಟ್ಟಣಿ ಅಮ್ಮ. ಎಲ್ಲಾರನ್ನೂ ಮರ್ತೇ ಹೋಗ್ಬಿಟ್ಟವನು ಏನಿಸ್ತದೆ. ಚಿಕ್ಕ ಹುಡುಗ ಅಲ್ವಾ, ಶಾನೆ ಮಾತಾಡಿಸ್ಲಿಲ್ಲ ಅಂದ್ರೆ ಹುಡುಗರು ಬೀರ್ನ ಮರ್ತೋಗ್ಬಿಡ್ತಾರೆ. ಅವಳಿನ ಹೆಂಗ್ ನೋಡ್ಕೊತಾವಳ ಏನೋ ಕತೆಯೋ ಗೊತ್ತಿಲ್ಲ. ನೋಡಿ ಎಲ್ಲ ಮರ್ತ್ಗಿರ್ತು ಹೋಗ್ಬಿಟ್ರದೇನು. ಸಪ್ಗವನೇ ಹೊಸಿ ಕೂರಿಸ್ಬಿಟ್ಟು ಸಂದಾಗಿ ಮಾತಾಡಿಸ್ತಾ ಇರೋ ನೋಡೋಣ. ಸರಿ ನೀನು ಹೋಗಿ ನಾನು ನೋಡ್ಕೊತೀನಿ. ಹಂಗಾರಿ ನಿಂಗೆ ಕತೆ ಹೇಳ ನಾನು. ನಿಂಗೊಂದು ಒಳ್ಳೊಳ್ಳೆ ಕತೆ ಹೇಳ್ತೀನಿ ನಾನು. ಅಮ್ಮ ಅಲ್ವೇನಪ್ಪ, ಮರ್ತೇ ಹೋಗ್ಬಿಟ್ಟೇನಪ್ಪ ನಿನ್ನ ಅಮ್ಮನ. ನಿಮ್ಮಮ್ಮ ಪ್ರೀತಿ ಅಮ್ಮ. ನಿನಗೆ ತಿನ್ನಕ್ಕೆ ಅದು ಇದು ಎಲ್ಲ ತಂದು ಕೊಡ್ತಾರೆ. ನಿನಗೆ ಏನೇನು ಬೇಕೋ ಎಲ್ಲ ತಿಂದು ಆರಾಮಾಗೆ ಖುಷಿಯಾಗಿ ಇರೋದು ಕಲ್ತ್ಕೋಬೇಕು ನೀನು. ನೀನು ನನ್ನ ಬಂಗಾರಿ ಚಿನ್ನು ಮುದ್ದು ಅಲ್ವಾ ನೀನು. ಅಮ್ಮ ಕಣ ನಾನು. ನೆನಪಿಲ್ವೇನ ನಿನಗೆ ಅಮ್ಮ? ಅಮ್ಮ ಅಪ್ಪ. ಅಯ್ಯೋ ನಿಮ್ಮ ಅಪ್ಪ ಸುಮ್ಕಿರು ಬತ್ತಾನೆ. ನೀನು ಇಲ್ಲಿದ್ರೆ ನಿಮ್ಮ ಅಪ್ಪ ಇಲ್ಲಿಗೆ ಬರ್ದಂಗೆ ನೀನು ಎಲ್ಗೋಯ್ತಾನೆ. ಇಲ್ಲಿಗೆ ನೀ ಬತ್ತಾನೆ, ನೀನು ಸುಮ್ಕಿರು ಸರಿನಾ. ನಿಮ್ಮ ಅಪ್ಪ ಬಂದು ಕರ್ಕೊಂಡು ಹೋಯ್ತಾನೆ. ನಾನು ನೀನು ಮಾತಾಡ್ಕೊಂಡಿರೋಣ. ಅಪ್ಪ ನೀನು ಇಲ್ಲೇ ಬಿಟ್ಟು ಹೋಯ್ತಾನೆ. ನಾನಿನ್ನ ಸೂಪರಾಗಿ ನೋಡ್ಕೊತೀನಿ, ಸಂದಾಗಿ ನೋಡ್ಕೊತೀನಿ. ಅಮ್ಮ ಅಮ್ಮ ಅಮ್ಮ. ನಾನೇ ಕಣ್ಲ ನಿಮ್ಮಮ್ಮ. ಅಮ್ಮ 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 ಅಂತ ಕೇಳೋದು ನೋಡು. ನಾನೇ ಕಣಲ್ಲ ನಿಮ್ಮಮ್ಮ. ಅಯ್ಯೋ ಅಮ್ಮನಂತೆ ಅಮ್ಮ. ಅವಳನ್ನ ಅಮ್ಮ ಅಂತ ಅನ್ಕೊಬಿಟ್ಟಿದ್ದೀಗ ಅಂತ ಅನಿಸ್ತದೆ ನೀನು. ಬರೇನೇ ನೀಯ ನೋಡು. ನಾನೇ ನಿಮ್ಮಮ್ಮ. ನಿನ್ನ ಸೂಪರಾಗಿ ನೋಡ್ಕೊತೀನಿ. ಇನ್ ಮ್ಯಾಲೆ ನೀನು ಇಲ್ಲಿಗೆ ಏನಿಯ ಬರಬೇಕು, ಇಲ್ಲೇ ಏನಿಯ ಇರಬೇಕು. ಅವನೇ ನಿನ್ಗೋಸ್ಕರ ನಿನ್ಗೋಸ್ಕರ ನೋಡು ಏನೇನು ತಿನ್ನ ತಗೊಬಿಟ್ಟು ಬಂದೈತೆ ಅಜ್ಜಿ ಅಂತ ಹೇಳ್ಬಿಟ್ಟು ನೋಡು. ತಗಮ್ಮ ಮಗನೇ, ಇದೆಲ್ಲ ನಿಂಗೇನೇನಿಯ ಚಾಕ್ಲೇಟು ನೋಡು ಏನೇನೋ ಐತೆ. ಇದೆಲ್ಲ ನಿನ್ಗೋಸ್ಕರ ಅಂತಾನೆ ನೀ ತರಿಸಿರೋದು ಮೊಮ್ಮಗನೇ. ನನ್ನ ಪ್ರೀತಿಯ ಮೊಮ್ಮಗಲ್ವಾ. ತಗೊಳಪ್ಪ ತಗೋ, ಹೊಟ್ಟೆ ತುಂಬ ತಿನ್ ತಗೊಳಪ್ಪ ನೀನು. ನಿಂಗೋಸ್ಕರನೇ ಚಾಕ್ಲೇಟು ಲೇಸು ಪಪ್ಸು ಎಲ್ಲ ತಗೊಬಿಟ್ಟು ಬಂದಿದ್ದೀನಿ ಮೊಮ್ಮಗನೇ. ತಗೊಂಡು ಹೊಟ್ಟೆ ತುಂಬ ತಿನ್ಬೇಕು. ಮೊಮ್ಮಗನೇ, ನಿನ್ಗೆ ಯಾರನ್ನ ಕೇಳಿದ್ರೆ ನಂಗೆ ಅಮ್ಮ ಬೇಕು ಅಂತ ಹೇಳ್ಬೇಕು. ನಂಗೆ ತೇಜ ಅಮ್ಮ ಬೇಕು. ತೇಜ ಅಮ್ಮನ್ ಬಿಟ್ಬಿಟ್ಟು ನನ್ನ ಕೈ ಇರಕ್ಕಾಗಕ್ಕಿಲ್ಲ ಅಂತ ಹೇಳ್ಬೇಕು. ನೀನು ಹೇಳ್ತಿರ್ಬೇಕು ಸರಿನಾ ಮೊಮ್ಮಗನೇ. ದಿನಾ ನಿಂಗೆ ಹಿಂಗೇನೇನಿಯ ತಿನ್ನೋದು ಅದು ಇದು ಎಲ್ಲನೂ ಕೊಡಿಸ್ತಾ ಇರ್ತೀವಿ ನಾವು. ನಿನ್ಗೆ ಅಮ್ಮ ತಾನೇ ಮುಖ್ಯ ನೋಡು. ತೇಜಮ್ಮ ಎಲ್ಲ ನೀನು ಎಷ್ಟು ಜನ ನೋಡ್ಕೊತಾರೆ. ನಾನು ನೋಡು ಅಜ್ಜಿ, ನಂಗೆ ಅಜ್ಜಿ ಬೇಕು ಅಮ್ಮ ಬೇಕು ಅಂತಾನೆ ನಿಮ್ಮ ಅಪ್ಪನ ಹತ್ರ ಹೇಳಿ ಆಟ ಮಾಡ್ತಿರ್ಬೇಕು. ಅವಾಗ ನಿಮ್ಮ ಅಪ್ಪ ಇಲ್ಲಿ ಕರ್ಕೊಂಡ್ಬಿಟ್ಟು ಬಂದು ನೀನು ಬಿಡ್ತಾರೆ ಸರಿನಾ. ಅವಾಗ ನೀನು ಖುಷಿಯಾಗಿ ನೀನು ನಮ್ಮ ಜೊತೆ ತಿನ್ಕೊಂಡಿರ್ಬೋದು. ನೋಡು ಮಗಳೇ, ಹಿಂಗೇನೇನೆ ಮಕ್ಕಳನ್ನ ನೈಸ್ ಮಾಡೋದು ಅಂತಂದ್ರೆ. ಈಗ ನೋಡು ನಮ್ಮ ವಿರಾಟ್ ಹೆಂಗೆ ಅಂತ ಹೇಳಿದ್ರೆ, ಈಗಿನ ನೋಡು ಅವ್ರ ಅಪ್ಪನ ತಗೋಗ್ಬಿಟ್ಟು ಇಲ್ಲ ನಂಗೆ ಅಮ್ಮ ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಟ ಮಾಡ್ಕೊಂಡು ಕುಂತ್ಕೊತಾನೆ. ಅವಾಗ ನೋಡು ಅವ್ರ ಅಪ್ಪ ಕರ್ಕೊಂಡ್ಬಿಟ್ಟು ಬಂದು ನಮ್ಮ ಅಂತಾಕ್ ಬಿಡ್ತಾರೆ. ನಾವು ನೋಡಿ ಚೆನ್ನಾಗಿ ತಿನ್ನೋದೆಲ್ಲ ತಿಂತಿರ್ತಾನೆ. ನೋಡು ನಮ್ಮ ಹುಡುಗ ಹೆಂಗೆ ತಿಂತಾನೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ನಮ್ಮ ಹುಡುಗನ ಸ್ಮೈಲ್ ನೋಡಪ್ಪ ಹೆಂಗೈತೆ. ಇಲ್ಲಿಗೆ ಬಂದರೆ ದೊಡ್ಡದು ಆಟ ಇದ್ದಂಗೆ ಐತಿ. ಇಲ್ಲೆಲ್ಲ ಆಟ ಆಡ್ತಾನೆ ನನ್ನ ಮೊಮ್ಮಗ. ಖುಷಿಯಾಗಿರ್ತಾನೆ. ನಾನು ಪಿರುತಿ ಮಾಡಿದಷ್ಟು ಯಾರು ಪಿರುತಿ ಮಾಡಲ್ಲ ನಮ್ಮ ಮೊಮ್ಮಗನೇ. ಹೊಟ್ಟೆ ತುಂಬ ತಿಂದು ಅಪ್ಪ ಏನಾದ್ರೂ ಸಿಕ್ಕಿದಾಗ ಅಪ್ಪ ನನ್ನ ಅಜ್ಜಿ ಮಂತಕ್ಕೆ ಏನಿಯಾ ಹೋಗ್ಬೇಕು, ನನ್ನ ಅಜ್ಜಿ ಮಂತಗೆ ಏನಿಯಾ ಇರಬೇಕು ಅಂತ ಹೇಳ್ಬಿಟ್ಟು ನೀನೇನಿಯಾ ಕೇಳ್ತಿರ್ಬೇಕು. ಅವಾಗ ಸರಿನಾ ಆಟ ಮಾಡ್ಬೇಕು ನೀನು. ಇಲ್ಲ ಅಜ್ಜಿನೇನಿಯಾ ಬೇಕು ನನಗೆ, ಅಮ್ಮನೇನಿಯಾ ಬೇಕು ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಅವಾಗ ನೋಡು ನಿಮ್ಮ ಅಪ್ಪ ಕರ್ಗೋಗ್ಬಿಟ್ಟು ನಮ್ಮಂತಗೆ ಕರ್ಕೊಂಡ್ಬಿಟ್ಟು ಬಂದು ಇಲ್ಲೇ ಬಿಡ್ತಾನೆ. ಅವಾಗ ನೀನು ನಮ್ಮ ಜೊತೆನೇನಿಯಾ ಇರ್ಬೋದು. ಅಮ್ಮ ಇವನೊಬ್ಬ ನನ್ನ ಕಡೆ ಇದ್ರೆ ಸಾಕಮ್ಮ. ಏನು ಬೇಕೋ ಅದನ್ನ ಎಲ್ಲ ಸಾಧನೆ ಮಾಡ್ಬೋದು ನಾನಂತೂ. ನನ್ನ ಗಂಡ ಇನ್ನು ಮ್ಯಾಲೆ ಆಟ ಆಡಿಸ್ಬೋದು. ಇವನನ್ನ ಮೊದಲು ನಮ್ಮ ಬುಟ್ಟಿಗೆ ಹಾಕಬೇಕು. ಚೆನ್ನಾಗಿ ತಿನ್ಸೋದು ಮಾಡೋದು ಕೊಡೋದು ಎಲ್ಲ ಮಾಡ್ತಾಯಿದ್ರೆ ಆರಾಮಾಗೆ ಇವನು ನಮ್ಮ ಕಡೆಗೆ ಬಂದೇ ಬಿಡ್ತಾನೆ. ನೋಡೋಣ ಇನ್ನು ಎಷ್ಟು ದಿನ ಆಟ ಆಡ್ತಾರೋ, ಇನ್ನು ಎಷ್ಟು ದಿನ ಮಾಡ್ತಾರೋ ನೋಡೋಣ. ನಾನು ಮುಂದೆ ಇವ್ರ ಆಟ ಏನು ನಡಿಬಾರ್ದು. ಒಳ್ಳೆ ಐಡಿಯಾನೇ ಕೊಟ್ಟೆ ಕಣಮ್ಮ ನೀನಂತೂ. ನನ್ನ ಮಗ ನನ್ನ ಜೊತೆ ಇರೋ ಗಂಟನೂ ನನ್ನ ಗಂಡ ಪ್ರೀತಿಯಿಂದ ಇಲ್ಲಿಗೆ ಏನೇ ವಾಲ್ತಾನೆ.
ಅವಳಿಗೆ ಹುಟ್ಟಿರೋ ಮಗ ಏನೇ ಆದ್ರೂ ಇವನ ಮೇಲಿರೋ ಅಷ್ಟು ಪ್ರೀತಿ ಅವನ ಮೇಲೆ ಇರಕ್ಕಿಲ್ಲ. ಯಾಕೇಳು, ಇದಾದರೆ ಇವನ ಮಗ ಅಲ್ವಾ, ಇವನಿಗೆ ಏನೇ ಶಾನೆ ಪಿರುತಿ ಇರ್ತದೆ. ಆದರೆ ಅವನಿಗೆ ಎಂಥ ಪಿರುತಿನೂ ಇರಕ್ಕಿಲ್ಲ. ಅವನ ಮೇಲೆ, ನನ್ನ ಮಗನ ಮೇಲೆ ಶಾನೆ ಪಿರುತಿ ಇರೋದು ಅಂದರೆ ನನ್ನ ಮಗ ನೋಡು. ಅದಕ್ಕೇನೆ ನಾನೇ ಹಿಂಗೆ ಬುಟ್ಟಿಗೆ ಹಾಕೊಂಬಿಟ್ಟೆ ಅಂತಂದರೆ ಮುಗ್ದೋಯ್ತು. ಇನ್ನು ಮ್ಯಾಲಿರೋದು ಹೆಂಗೋ ಇದೊಂದೇ ನಮಗೆ ದಾರಿ ಅಂತ ಉಳಿದಿರೋದು. ಇನ್ನು ಯಾವ ದಾರಿನೂ ಉಳಿದಿಲ್ಲ ಕಣಮ್ಮ ನಮಗೋಸ್ಕರ ಅಂತ ಹೇಳ್ಬಿಟ್ಟು ಇದೊಂದೇ ನೆನೆಯ. ಓ ಮಗಳೇ, ಅದಕ್ಕೆ ನಾನು ಹೇಳಿದ್ದು ನಿನಗೆ. ಅಮ್ಮ ನಾಳೆನೂ ಸ್ನಾಕ್ಸ್ ಕೊಡ್ತೀಯಾ? ಹೂ ಕಣೋ ಚಿನ್ನಿ ಬಂಗಾರಿ, ದಿನ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡ್ಕೊಂಡಿದೀವಿ. ಚಾಕ್ಲೇಟು, ಬಿಸ್ಕೆಟು, ನಿಂಗೆ ಏನು ಬೇಕು ಕೇಳು. ನೀನೇನು ಬೇಕು ಅಂದ್ರೂ ನಿನಗೆಲ್ಲ ಕೊಡಬೇಕು ಅಂತ ನಾವೇನೇ ನಿರ್ಧಾರ ಮಾಡ್ಕೊಬಿಟ್ಟಿದೀವಿ ಕಣಪ್ಪ. ನಿಂಗೆ ಏನು ಬೇಕು ಕೇಳು, ಇಂಥದ್ದು ಬೇಕು ಅಂತ ಇವತ್ತು ಹೇಳಿದ್ರೆ ನಿಂಗೆ ನಾಳೆಗೆ ತಂದುಬಿಟ್ಟು ಕೊಟ್ಬಿಡ್ತೀವಿ ನಾವು. ಸರಿನೇ? ನನ್ನ ಬಂಗಾರಿ ನೀನು ಕೊಡ್ದಂಗೆ ಇನ್ನು ಯಾರು ಕೊಡ್ತಾರೆ? ಅಲ್ಲಿ ಹೋಗ್ಬೇಡ, ಅಲ್ಲಿ ಐತಲ್ಲ ನಿಮ್ಮಮ್ಮ, ಅಮ್ಮ ಸರಿ ಇಲ್ಲ, ಕೆಟ್ಟಮ್ಮ, ಒಡೆದು ಬೀಸಾಕ್ಬಿಡ್ತದೆ ನಿನ್ನ. ನಿಂಗೇನು ತಿನ್ನೋದೆಲ್ಲ ಕೊಡ್ಸಕ್ಕಿಲ್ಲ ನಾನು ಕೊಡಿಸ್ದಷ್ಟು. ಇನ್ನೊಬ್ಬವನೆಲ್ಲ ಅಣ್ಣ ಅಂತೇಳ್ಬಿಟ್ಟು ಅವನೆಲ್ಲ ಕಿತ್ಕೊಂಡು ತಿಂದುಬಿಡ್ತಾನೆ. ಸರಿನೇ? ಅದೇ ನೀನು ಇಲ್ಲೇ ಇದ್ರೆ, ನಮ್ಮ ಜೊತೆ ಏನೇ ಇದ್ರೆ, ನೀನು ಒಬ್ಬನೇ. ನಮ್ಮ ಮನೆಗೆ ಬೇರೆ ಪಾಪು ಯಾವುದೂ ಇಲ್ಲ. ನೀನು ಒಬ್ಬನೇ ಅಲ್ವಾ ಇರೋದು? ನಿಂಗೆ ಏನೇನು ಬೇಕೋ ಎಲ್ಲನೂ ನಾನೇನಿಯ ಕೊಡಿಸ್ತಿರ್ತೀನಿ. ಅವ್ರವರೆಲ್ಲ ದರಿದ್ರ ಸರಿ ಇಲ್ಲ. ಅವಳ ಮಗಂಗೆ ಶಾನೆ ಕೊಡ್ತಾಳೆ ನೋಡಪ್ಪ. ಅಪ್ಪ ಏನಾನ ಹೇಳಿದ್ರು ಅಮ್ಮನ ಮನೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ನೀನೇನೇ ಹೇಳ್ಬಿಟ್ಟು ಬಂದ್ಬಿಡ್ಬೇಕು. ತಿಂತೀನಿ ಸಾಕು ಅನ್ನೋಷ್ಟು ಕೊಡಿಸ್ತೀವಿ. ಓ ಅಮ್ಮ, ಥ್ಯಾಂಕ್ಸ್. ನಂಗೆ ಚಾಕೆಟ್ಸ್ ತಂದ್ರೆ ಇಷ್ಟ ಶಾನೆ. ಮಗಳೇ, ಹಂಗೆ ನೈಸ್ ಮಾಡ್ಕೊಂಡು ಹಂಗೆ ಇಟ್ಕ. ಮಗ ನಿನ್ನೂ ನೇನಿಯ ಅಮ್ಮ ಅಂತ ನೆನೆಯ ಅದು ಹೊಡ್ಕೋಬೇಕು. ಅಷ್ಟೊಂದು ಇದು ಮಾಡ್ಕ ನೀನು. ಸರಿನಾ? 3 ಹೊತ್ತು ಅಮ್ಮ ಅಂತ ನೆನೆಯ ಸಾಯ್ಬೇಕು ಇವನುವೆ. ಅವ್ರ ಅಪ್ಪಂಗೆ ಬೇರೆ ದಾರಿ ಇಲ್ದಿದ್ದಂಗೆ ಕರ್ಕೊಂಬಿಟ್ಟು ಬಂದು ಇಲ್ಲೇ ನೆನೆಯ ಬಿಟ್ಬಿಟ್ಟು ಹೋಗ್ಬೇಕು. ಇನ್ನೇನು ಬೇರೆ ದಾರಿ ಇರೋಕ್ಕಿಲ್ವಲ್ಲ, ಇನ್ನೇನು ಮಾಡ್ತಾನೆ? ಇಲ್ಲಿಗೆ ಕರ್ಕೊಂಬಿಟ್ಟು ಬಂದುಬಿಡ್ತಾನೆ. ನೋಡ್ತಾ ಇರು. ನೋಡು, ಇದೇನೇ ಸಿಕ್ಕಿರೋದೇನೇ ಚಾನ್ಸು, ಬಿಡಬೇಡ. ಈಗಲೇ ಹೇಳಿದ್ದೀನಿ, ಇಂಥ ಚಾನ್ಸ್ ಬಿಟ್ಬಿಟ್ರೆ ಮೊದಲು ಸಿಗೋಕ್ಕಿಲ್ಲ. ಹೆಂಗೆ ಬೇಕೋ ಹಂಗೆ ನೈಸ್ ಮಾಡ್ಕೊಂಡು ನಿನ್ಗೆ ಹೆಂಗೆ ಬೇಕೋ ಹಂಗೆ ಇಕ್ಕ. ಇದು ಬಿಟ್ಟರೆ ನಿಂಗೆ ಬೇರೆ ದಾರಿನೇ ಉಳಿದಿಲ್ಲ ನಮಗೆ. ಇನ್ನೊಂದು ಮದುವೆ ಅಂತ ಹೋದ್ರೆ ಎಲ್ಲ ಕಳ್ಳನ ಮಕ್ಕಳೇನೇ ಸಿಗೋದು ನಮಗೆ. ಒಳ್ಳೆ ನನ್ನ ಮಕ್ಕಳು ಯಾರು ಸಿಗೋಕ್ಕಿಲ್ಲ. ಸರಿನೇ? ಕಳ್ಳನ ಮಕ್ಕಳು ನಿಕ್ಕೊಂಡು ಏನು ಮಾಡಿಯೇ ನೀನು? ಆದ್ರೆ ಇವ್ರ ಅಪ್ಪಂತಾಗ ಏನೈತಮ್ಮ, ಪೈಸಾ ಗೊತ್ತಿಲ್ಲ, ಏನೂ ಇಲ್ಲ. ನೋಡೋಣ ಇರು ಏನಾಯ್ತದು. ಇವ್ನ ಕರ್ಕೊಂಬಿಟ್ಟು ಬಂದಿವಲ್ಲ, ನಮ್ಗೇನು ಕೋಟಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಊಟಕ್ಕೆ ಒಂದು ತಿಂಗ್ಳಿಗೆ 10,000 ತಂದು ಕೊಟ್ರು ನಮ್ಮ ಜೀವನ ನಡೀತದಲ್ಲ. ಇನ್ನು ಅದಕ್ಕಿನ್ನ ಇನ್ನೇನು ಬೇಕು? ಆಮೇಲೆ ಇವನು ದೊಡ್ಡನಾದ್ಮೇಲೆ ಹೊಸಿ ಕೆಲಸಕ್ಕೆ ಹೋಗ್ಬಿಟ್ಟು ಇವನು ನಮ್ಮನ್ನು ಸಾಕ್ತಾನೆ. ಅಷ್ಟೇ. ಇನ್ನು ಅದಕ್ಕಿನ್ನು ಇನ್ನೇನು ಬೇಕು ಹೇಳಿ ನಮಗೆ? ಅಷ್ಟೇ ನಮಗೂ ಗುರಿನೂ ಇರೋದು. ಅಷ್ಟೇ ನೆನೆಯ.